ಖಂಡಿತ ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಮತ್ತೆ ಸಂಗೀತ. ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಸಂಗೀತ ನೋಡ್ತೀರಾ? ಡೈಲಿ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ತನಿಷಾ ತುಂಬ ಇಷ್ಟ. ನೋಡ್ತೀರಾ? ಖಂಡಿತ ನೋಡ್ತಾ ಇದ್ದೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ ಆಗ್ತಿದ್ದಾರೆ, ಒಂದು ಕಡೆ ವಿನಯ್ ಇಷ್ಟ ಆಗ್ತಿದ್ದಾರೆ. ಇಬ್ಬರು ಇದ್ರೇ ಅದು ಶೋ ಚೆನ್ನಾಗಿರೋದು. ಸೊ ಬೋತ್ ಆರ್ ಮೈ ಫೇವ್ರೆಟ್. ಇದು ಹೋದ್ರು ಯಾರು ಇಷ್ಟ ಆಗ್ತಾರೆ ಮೇಡಮ್? ಸಂಗೀತ ಆಮೇಲಾಗಿ ಎಲ್ಲರೂ ಇಷ್ಟ ಆಗ್ತಾರೆ. ವಿನಯ್ ತುಂಬ ಜಾಸ್ತಿ ಇಷ್ಟ ಆಗ್ತಾರೆ. ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಹೌದು ಸರ್, ಖಂಡಿತ. ಯಾರು ಇಷ್ಟ ಆಗ್ತಾರೆ? ನಾನು ಡ್ರೋನ್ ಪ್ರತಾಪ್ ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಫ್ಯಾನ್ ಸರ್. ಯಾರು ಇಷ್ಟ ಆಗ್ತಾರೆ ಮೇಡಮ್? ನಮ್ಮ ಊರಿನ ಹುಡುಗಿ ಸಂಗೀತ ಶೃಂಗೇರಿ. ನಾವು ಶೃಂಗೇರಿಯವರೇ ಸರ್. ಯಾವತ್ತು ಹೆಣ್ಮಕ್ಳು ಮುಂದೆ ಬರಬೇಕು, ಎಲ್ಲ ಸೇರಿ ಒಟ್ಟಾಗಿ ಅವಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಹೆಣ್ಮಕ್ಳು ಯಾವತ್ತೂ ಸ್ಟ್ರಾಂಗ್ ಸರ್. ನಿಮ್ಮ ಚಾನೆಲ್ಗೂ ಒಳ್ಳೇದಾಗಲಿ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಚಾನೆಲ್ ನನ್ನ ಕಡೆಯಿಂದ. ಥ್ಯಾಂಕ್ ಯು. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ವಿನಯ್. ಬಿಗ್ ಬಾಸ್ ಶೋ ನೋಡ್ತೀರಿ? ಎಸ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಅವ್ರ ಟೀಮ್ ಫುಲ್ ಇಷ್ಟ ಆಗುತ್ತೆ. ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಂಗೆ ಕಾರ್ತಿಕ್ ಇಷ್ಟ ಸರ್. ಏನಕ್ಕೆ ರೀ? ಕಾರ್ತಿಕ್ ಅಂದರೆ ಕಾರ್ತಿಕ ವಿನಾಯಕ್. ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ವೀಕ್ಲಿ ಒಂದೊಂದು ಥರ ತಗೋತಾ ಇದೆ. ಫಸ್ಟು ಕಾರ್ತಿಕ್ಕು ಮತ್ತು ತನಿಷಾ ಸಂಗೀತ ಇಂಟ್ರೆಸ್ಟಿಂಗ್ ಇದ್ದರು. ಆಮೇಲೆ ಸಂಗೀತ ಬೋರ್ ಆದರು. ಆಮೇಲೆ ಮತ್ತೆ ತನಿಷಾ ಇಂಟ್ರೆಸ್ಟ್ ಆದರು. ಮತ್ತೆ ಹೋಗ್ತಾ ತನಿಷಾಗೆ ಬೋರ್ ಆಗ್ತಿದ್ದಾರೆ, ಸಂಗೀತ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ. ಕಾರ್ತಿಕ್ ಗ್ರಾಫ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಇವಾಗ ವಿನಯ್ಗೆ ಇಮೇಜ್ ಜಾಸ್ತಿ ಬರ್ತಾ ಇದೆ, ಮತ್ತು ನಮ್ರತಾಗೂ ಇಮೇಜ್ ಜಾಸ್ತಿ ಬರ್ತಿದೆ. ನೆಕ್ಸ್ಟ್ ವೀಕ್ ಯಾವ ಥರ ತಿಳ್ಕೊಳ್ಳೋದು ಗೊತ್ತಿಲ್ಲ. ಬಟ್ ಎಲ್ಲರ ಮೇಲೂ ದಿನ ಒಂದೊಂದು ಥರ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಸರ್. ನಿಮ್ಮ ಪ್ರಕಾರ ಯಾರ ಗ್ರಾಫ್ ಚೆನ್ನಾಗಿದೆ? ತುಂಬ ಕಾಮಿಡಿ ಮಾಡ್ತಾರೆ. ವರ್ತೂರ್ ಸಂತೋಷ್ ತುಂಬ ಮೀನಿಂಗ್ಫುಲ್ ಆಗಿ ಮಾತಾಡ್ತಾರೆ. ಮತ್ತು ಅವರು ಸ್ವಲ್ಪ ಮಾನವೀಯತೆ ನೋಡ್ಕೊಂಡು ಮಾತಾಡ್ತಾರೆ. ಇವರು ಜಸ್ಟ್ ಪಾಯಿಂಟ್ಸು ಟಾಸ್ಕು ಅಂತ ಊಟಕ್ಕೆ ಕಿತ್ತಾಡ್ಬಿಡ್ತಾರೆ ಬೆಂಗಳೂರಿಯನ್ಸು. ಅಲ್ಲಿ ಅವರು ಸ್ವಲ್ಪ ಹೊಟ್ಟೆ ಬಗ್ಗೆ ಥಿಂಕ್ ಮಾಡ್ತಾರೆ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಮತ್ತು ಪ್ರತಾಪ್ ಇಬ್ರು ಏನಕ್ಕೆ ರೀ? ಯಾಕೆಂದರೆ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ, ಮತ್ತು ಚೆನ್ನಾಗಿ ಅವ್ರು ನೋಡಿದರೆ ಆಗನ್ಸುತ್ತೆ, ಇಷ್ಟಪಡ್ಬೇಕು. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಮೇಡಮ್? ನಮಗೆ ತನಿಷಾ ಅವರು. ಬಿಗ್ ಬಾಸ್ ಶೋ ನೋಡ್ತೀರಿ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಬಿಗ್ ಬಾಸ್ ಶೋ ನೋಡ್ತೀರಿ? ಟ್ರಯಲ್ ಹೇಳಿ ಏನು ಮಾತಾಡಬೇಕು? ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ ಸರ್, ನೋಡ್ತಾ ಇರ್ತೀವಿ. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ವಿನಯ್ ಅಂತ. ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್. 9:00 ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ನಮಗೆ ಕಾರ್ತಿಕ್. ನೋಡ್ತೀರಾ? ಖಂಡಿತ ನೋಡ್ತಾ ಇದ್ದೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ ಆಗ್ತಿದ್ದಾರೆ, ಒಂದು ಕಡೆ ವಿನಯ್ ಇಷ್ಟ ಆಗ್ತಿದ್ದಾರೆ. ಇಬ್ಬರು ಇದ್ರೇ ಅದು ಶೋ ಚೆನ್ನಾಗಿರೋದು. ಸೊ ಬೋತ್ ಆರ್ ಮೈ ಫೇವ್ರೆಟ್. ಇಬ್ಬರಲ್ಲಿ ಒಬ್ಬರ ಹೆಸರು ತಗೊಳ್ಳಿ ನೋಡೋಣ. ಸಂಗೀತ ಸರ್ ಒಬ್ಳು ಮಹಿಳೆಯಾಗಿ ಶಿ ಇಸ್ ಗಿವಿಂಗ್ ಅ ಗುಡ್ ಫೈಟ್. ಎಸ್, ಒಂದು ಕಡೆ ಆನೆ, ಒಂದು ಕಡೆ ಗಟ್ಟಿಗಿತ್ತಿ ಅನ್ನೋ ಹೆಸರು. ಇಬ್ಬರು ಫೈಟ್ ಮಾಡ್ಕೊಂಡೇ ಆಟ ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್. ಅದು ಮೆನ್ ಮುಂದೆ ಒಂದು ಹುಡುಗಿ ನಿಲ್ಲೋದು ತುಂಬ ಕಷ್ಟ ಇದೆ. ಶಿ ಇಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಶಿ ಇಸ್ ಗಿವಿಂಗ್ ಅ ಕಾಂಪಿಟೇಷನ್. ಎಲ್ಲರೂ ಅವಳ ವಿರುದ್ಧ ಇದ್ದಾರೆ, ಬಟ್ ಶಿ ಇಸ್ ಸಿಂಗಲ್ ಆ್ಯಂಡ್ ಅವ್ರು ಕಾಂಪಿಟೇಟ್ ಕೊಡ್ತಾ ಇದ್ದಾರೆ. ಸೊ ಶಿ ಇಸ್ ಡೂಯಿಂಗ್ ರಿಯಲಿ ಗುಡ್ ಸರ್. ಫಸ್ಟ್ ಜಗಳ ಕೆದಕದು ಯಾರು ಅಂತೀರಾ? ಸರ್ ವಿನಯ್ ಹಾಡೋ ಒಂದೊಂದು ಮಾತು ಟಾಂಟಿಂಗ್ ಆಗಿರುತ್ತೆ. ಆ ಟಾಂಟಿಂಗ್ ಏನಾಗುತ್ತೆ, ಸಂಗೀತಗೆ ಇನ್ನೊಂದು ಸ್ವಲ್ಪ ಪ್ರೇರೇಪಿಸುತ್ತೆ. ಅವಳು ಕೂಡ ಅದೇ ಟಾಂಟ್ ವರ್ಡ್ಸಲ್ಲಿ ಹೇಳಿ ಮತ್ತೆ ಅಂತ ಕೇಳ್ತಾ ಇರ್ತಾಳೆ. ಇತ್ತೀಚೆಗೆ ನೆಗೆಟಿವ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಬ್ಬರಲ್ಲಿ ಯಾರು ನೆಗೆಟಿವ್ ಅಂತೀರಾ? ಸರ್ ನೆಗೆಟಿವಿಟಿ ಏನಿಲ್ಲ. ಗೇಮ್ ಅಂತ ಬಂದಾಗ ವಿನಯ್ ಅವರು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಅವ್ರು ಹಾಡ್ತಾರೆ. ಹಾಗೆ ಸಂಗೀತ ಕೂಡ ಆ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಲ್ಲಿ ಬರುತ್ತೆ. ಅದರ ನೆಗೆಟಿವಿಟಿ ಏನಿಲ್ಲ ಸರ್. ಮೊನ್ನೆ ಶ್ರುತಿ ಮೇಡಮ್ ಅವ್ರು ಬಂದಿದ್ರು. ಹೌದು. ಡುಬಾಕ್ ಅಂತೇಳಿ ಹೇಳಿದ್ರ ಅಂತೀರಾ? ಸರ್ ಡುಬಾಕ್ ಅಂತ ಇಲ್ಲಿವರೆಗೂ ಹೇಳಿದ್ದು ನಾನು ಎಲ್ಲೂ ಕೇಳಿಸ್ಕೊಂಡಿಲ್ಲ. ಶೋಲಿ ಎಲ್ಲೂ ನಾನು ಕೇಳಿಸಿಲ್ಲ. ಶ್ರುತಿ ಮ್ಯಾಮ್ ಜಡ್ಜ್ ಆಗಿ ಕುಂತಿದ್ರು. ಅಲ್ಲಿ ರೆಸ್ಪೆಕ್ಟ್ ಯಾರ್ದು ಹೋಯ್ತು ಅಂತೀರಾ? ವಿನಯ್ ಅವರು ಡುಬಾಕ್ ಅಂತ ಅಂದಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಸಂಗೀತ ಅವರು. ಚಿಕ್ಕ ವಿಷಯವಾಗಿ ಚಿಕ್ಕ ಸ್ಟೇಟ್ಮೆಂಟ್ಗೆ ನಾಟ್ ನೆಸೆಸರಿ ಟು ಮೇಕ್ ಅ ಗುಡ್ ಬಿಗ್ ಇಶ್ಯೂ. ಸೊ ಲೀವ್ ಇಟ್ ಅಂಡ್ ಗೋ ಆನ್ ಅಂತ ಹೇಳ್ತೀನಿ ಅಷ್ಟೇನೆ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ? ಕಾರ್ತಿಕ್ ಅವ್ರ ಬಗ್ಗೆ ಏನಂದ್ರೆ ಅವರು ಮುಂದೆ ಎಲ್ಲೂ ಬರಲ್ಲ. ಎಲ್ಲೂ ಇಲ್ಲ ಸಂಗೀತ ಜೊತೆ ಇರ್ತಾರೆ, ಇಲ್ಲ ವಿನಯ್ ಜೊತೆ ಇರ್ತಾರೆ. ಸೊ ಅವ್ರದ್ದೇ ಒಂದು ಇದರ ಪರ್ಫಾರ್ಮೆನ್ಸ್ನ ತೋರಿಸ್ಲಿಕ್ಕೆ ಇನ್ನೂ ಅವ್ರಿಗೆ ಟೈಮ್ ಬಂದಿಲ್ಲ ಅನ್ಕೊಂತೀನಿ. ಈಸ್ ಗಿವಿಂಗ್ ಆಫ್. ಸಂಗೀತ ಅವ್ರು ಬಿಟ್ಕೊಟ್ಟು ಅವ್ರೇನು ಡೌನ್ ಆಗ್ತಾ ಇದಾರಾ, ಗ್ರೋತ್ ಆಗ್ತಾ ಇದಾರೆ ಅಂತ? ಸರ್ ಯಾರು ಡೌನ್ ಇಲ್ಲ, ಯಾರು ಗ್ರೋತ್ ಇಲ್ಲ. ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ, ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾರೆ. ದೇ ಆರ್ ಪ್ಲೇಯಿಂಗ್ ದೇರ್ ಓನ್ ಗೇಮ್.
ಡ್ರೋನ್ ಪ್ರತಾಪ್ ಅವರು ಸಂಗೀತ ಅವರು ಕಣ್ಣಿಗೆ ಎಫೆಕ್ಟ್ ಮಾಡ್ಕೊಂಡು ಹೊರಗಡೆ ಬಂದರು. ಡ್ರೋನ್ ಪ್ರತಾಪ್ ಅವರು ಜಾಸ್ತಿ ಅಳ್ತಾ ಇದ್ರು. ಈಗ ಸಂಗೀತ ಅವ್ರನ್ನೂ ಕ್ಯಾಮ್ರಾ ಮುಂದೆ ಅಳೋದು ಜಾಸ್ತಿ ಶುರುವಾಗಿದೆ. ಏನಾದರೂ ಇಂಟು ಗೊತ್ತಾಯ್ತಾ ಸಿಂಪತಿ ವರ್ಕ್ ಆಗ್ತಾ ಇದೆ ಹೊರಗಡೆ ಅಂತ? ಸಿಂಪತಿ ಯಾರು ಸರ್ ಈಗಿನ ಕಾಲದಲ್ಲಿ ಸಿಂಪತಿ ಮೇಲೆ ವರ್ಕ್ ಮಾಡ್ತಾರೆ? ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ, ಜನ ಮೆಚ್ತಾ ಇದ್ದಾರೆ, ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ. ಮತ್ತು ಸಿಂಪತಿ ಯಾರು ಇವಾಗ ಸಿಂಪತಿಗೆಲ್ಲ ಬೀಳಲ್ಲ ಸರ್. ಸತ್ರೇನೆ ಯಾರು ಅಳಲ್ಲ ಅಂತ ಇವರು ಪಾಪ ಕಣ್ಣಿಗೆ ಇದು ಮಾಡ್ಕೊಂಡು ಅಂತ ಯಾವ ಥರ ಸಿಂಪತಿ ಇದು ಮಾಡ್ತಾರೆ ಹೇಳಿ ನೋಡ. ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಅದನ್ನೇ ವರ್ಕ್ ಆಗ್ತಾ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ದೂರು ಸಹ ಬಂದಿದೆ. ಖಂಡಿತವಾಗ್ಲೂ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಡ್ರೋನ್ ಪ್ರತಾಪ್ ಅವ್ರು ಗೇಮ್ ಆಡ್ತಾ ಇದ್ದಾರೆ ಅಂತೀರಾ? ಏನ್ ಮಾಡ್ತಾ ಇದ್ರಲ್ಲ ಸರ್, ಹಿ ಹ್ಯಾಸ್ ಇಂಪ್ರೂವ್ಡ್. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ ಸರ್. ಅದು ಅವ್ರವ್ರ ವೇ ಆಫ್ ಪ್ಲೇಯಿಂಗ್ ದ ಗೇಮ್ ಅಲ್ವಾ? ಇವಾಗ ನಂದೊಂದು ಸ್ಟ್ರಾಟಜಿ ಇರುತ್ತೆ, ಅವ್ರದ್ದು ಇನ್ನೊಂದು ಸ್ಟ್ರಾಟಜಿ. ಕೈಕಾಲು ಮುರ್ಕೊಂಡೆ ಆಡಬೇಕು ಅನ್ನೋದೇನಿಲ್ಲ, ಇಂಟೆಲಿಜೆನ್ಸಿ ಆಗಿ ಕೂಡ ಆಡ್ಬೋದು ಸರ್. ಗೇಮ್ ಸೈಲೆಂಟ್ ಆಗಿ ವಿನ್ ಆಗ್ಬೋದು ಅಂತ ಆಗುವಂಥ ಚಾನ್ಸಸ್ ಇದೆ. ನೀವು ಈಗ ಆಗಲೇ ಬಿಗ್ ಬಾಸ್ 10 ಹಿಂದಿನ ಸೀಸನಲ್ಲಿ ನೋಡಿದ್ರೆ ಎಷ್ಟೋ ಜನ ಆ ಥರ ಪ್ಲೇ ಮಾಡಿದ್ದಾರೆ. ಸೈಲೆಂಟ್ ಆಗಿ ಆಡಿರೋರು ತುಂಬ ಜನ ಉದಾಹರಣೆ ಇದ್ದಾರೆ. ಈ ಸಲ ಮಹಿಳೆ ವಿನ್ ಆಗ್ತಾರಂತೀರಾ ಆಗಲ್ಲ ಅಂತೀರಾ? ಹೋಪ್ ಫಾರ್ ಗುಡ್ ಸರ್. ಮಹಿಳೆ ವಿನರ್ ವಿ ವಿಲ್ ಬಿ ಹ್ಯಾಪಿ ಅಲ್ವಾ? ಸಂಗೀತ ವಿನರ್ ರಿಯಲಿ ಐ ಆಮ್ ಹ್ಯಾಪಿ ಸರ್. ಬಿಕಾಸ್ ಅವಳು ನೆಗೆಟಿವಿಟಿ ಅಂತ ಅಲ್ಲ, ಅವಳು ಬೀಯಿಂಗ್ ವಿಮೆನ್ ಅವಳು ಒಬ್ಬಳೆ ಫೈಟ್ ಕೊಡ್ತಾ ಇದ್ದಾಳೆ ಸರ್. ಅಟ್ಲೀಸ್ಟ್ ವಿನಯ್ಗೆ ಸಪೋರ್ಟಿವ್ ಆಗಿದ್ದಾರೆ, ಬಟ್ ಅವಳಿಗೆ ಯಾರು ಸಪೋರ್ಟಿವ್ ಇಲ್ಲ ಸರ್. ಶಿ ಈಸ್ ಪ್ಲೇಯಿಂಗ್ ಅವರ್ ಓನ್ ಗೇಮ್. ಇಡೀ ಮನೇನೆ ಎದುರಾಕೊಂಡು ಅವಳು ಹಾಡ್ತಾ ಇದ್ದಾಳೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್. ನಾವು ಅವ್ರಿಗೋಸ್ಕರ ನೋಡೋದು ಅಂತ ಹೇಳ್ಬೋದು. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತಾ? ಖಂಡಿತವಾಗ್ಲೂ ಸರ್. ವಿತೌಟ್ ಮಿಸ್ ವಿಲ್ ಬಿ ವಾಚಿಂಗ್. ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ಸಂಗೀತ ಆ್ಯಂಡ್ ವಿನಯ್ ಇಬ್ಬರಿಗಿದೆ. ಸಂತು ಪಂತು ಬಗ್ಗೆ ಏನಂತೀರಾ ಸರ್? ಸಂತು ಪಂತು ಸಂತು ಸರ್ ಅವರೆಲ್ಲ ಕಾಮಿಡಿಯಾಗಿ ದೇ ಆರ್ ಪ್ಲೇಯಿಂಗ್ ದೇರ್ ಓನ್ ಗೇಮ್ ಅಷ್ಟೇ. ಬಟ್ ಗೇಮ್ ವಿಷಯ ಬಂದಾಗ ಇವರಷ್ಟು ಆಡ್ಲಿಕ್ಕೆ ಆಗಲ್ಲ ಅವ್ರ ಕೈನಲ್ಲಿ. ಬಿಗ್ ಬಾಸ್ನ ಬೆಂಕಿ ತನಿಷಾ ಕುಪ್ಪಂಡ ಶಿ ಈಸ್ ಗುಡ್ ಸರ್, ಗುಡ್ ಹ್ಯೂಮನ್ ಬೀಯಿಂಗ್. ಬಟ್ ಎಲ್ಲೋ ಒಂದು ಕಡೆ ಸಂಗೀತ ತುಂಬ ಇಷ್ಟ ಆಗ್ತಾರೆ, ಮತ್ತು ವಿನಯ್ ಅವರು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಹೋಮ್ಲಾ ಅಂತ. ಸುದೀಪ್ ಸರ್ ಈ ವಾರ ಕಾಣಿಸ್ಕೊಂಡಿಲ್ಲಲ್ವಾ ಮೇಡಮ್? ಎಸ್ ಮ್ಯಾಮ್. ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಮಿಸ್ ಆಗೇ ಆಗುತ್ತಲ್ವಾ? ಅಲ್ಲಿ ಅವ್ರಿಗಿಂತ ನಾವೇ ಮಿಸ್ ಮಾಡ್ಕೊಂತೀವಿ, ಅಯ್ಯೋ ಬಂದಿಲ್ವಲ್ಲ ಸರ್ ಬಂದಿಲ್ವಲ್ಲ ಅಂತ. ಆಬ್ವಿಯಸ್ಲಿ ಸುದೀಪ್ ಸರ್ನ ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಈ ವಾರ ಇಬ್ಬರು ಎಲಿಮಿನೇಟ್ ಅಂತಂದ್ರು, ಯಾರು ಹೋಗಿರ್ಬೋದು ಅಂತೀರಿ ಸರ್? ಇವತ್ತು ಆಲ್ರೆಡಿ ನೆನ್ನೆನೇ ಗೊತ್ತಾಯ್ತು ನಮಗೆ. ಮೈಕಲ್ ಅವರು ಮತ್ತೆ ಅವಿನಾಶ್ ಅವರು ರಿಟರ್ನ್ ಒಬ್ರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಬಂದಿರ್ಬೋದು ಅಂತೀರ? ರಿಯಲಿ ಐ ಡೋಂಟ್ ಗೆಟ್ ಇಟ್. ಒಬ್ಬರು ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಮೈಕಲ್ ಅವರು ಬಂದಿರ್ಬೋದು ಸರ್. ಮೈಕಲ್ ಅವರು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೂಪರ್. ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಸರ್? ಆ್ಯಕ್ಚುಲಿ ಬಿಗ್ ಬಾಸ್ ವೀಕ್ಲಿ ಒಂದೊಂದು ಥರ ತಗೋತಾ ಇದೆ. ಫಸ್ಟು ಕಾರ್ತಿಕ್ಕು ಮತ್ತು ತನಿಷಾ ಸಂಗೀತ ಇಂಟ್ರೆಸ್ಟಿಂಗ್ ಇದ್ದರು. ಆಮೇಲೆ ಸಂಗೀತ ಬೋರ್ ಆದರು. ಆಮೇಲೆ ಮತ್ತೆ ತನಿಷಾ ಇಂಟ್ರೆಸ್ಟ್ ಆದರು. ಮತ್ತೆ ಹೋಗ್ತಾ ತನಿಷಾಗೆ ಬೋರ್ ಆಗ್ತಿದ್ರೆ ಸಂಗೀತ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ. ಕಾರ್ತಿಕ್ ಗ್ರಾಫ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಇವಾಗ ವಿನಯ್ಗೆ ಇಮೇಜ್ ಜಾಸ್ತಿ ಬರ್ತಾ ಇದೆ, ಮತ್ತು ನಮ್ರತಾಗೂ ಇಮೇಜ್ ಜಾಸ್ತಿ ಬರ್ತಿದೆ. ನೆಕ್ಸ್ಟ್ ವೀಕ್ ಯಾವ ಥರ ತಿಳ್ಕೊಳ್ಳೋದು ಗೊತ್ತಿಲ್ಲ. ಬಟ್ ಎಲ್ಲರ ಮೇಲೂ ದಿನ ಒಂದೊಂದು ಥರ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಸರ್. ನಿಮ್ಮ ಪ್ರಕಾರ ಯಾರು ಗ್ರಾಫ್ ಚೆನ್ನಾಗಿದೆ? ತುಂಬ ಕಾಮಿಡಿ ಮಾಡ್ತಾರೆ. ವರ್ತೂರ್ ಸಂತೋಷ್ ತುಂಬ ಮೀನಿಂಗ್ಫುಲ್ ಆಗಿ ಮಾತಾಡ್ತಾರೆ. ಮತ್ತು ಅವರು ಸ್ವಲ್ಪ ಮಾನವೀಯತೆ ನೋಡ್ಕೊಂಡು ಮಾತಾಡ್ತಾರೆ. ಇವರು ಜಸ್ಟ್ ಪಾಯಿಂಟ್ಸು ಟಾಸ್ಕು ಅಂತ ಊಟಕ್ಕೆ ಕಿತ್ತಾಡ್ಬಿಡ್ತಾರೆ ಬೆಂಗಳೂರಿಯನ್ಸು. ಅಲ್ಲಿ ಅವರು ಸ್ವಲ್ಪ ಹೊಟ್ಟೆ ಬಗ್ಗೆ ಥಿಂಕ್ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ ಸರ್? ಡ್ರೋನ್ ಪ್ರತಾಪು ಆ್ಯಕ್ಚುಲಿ ನಾಡ್ತಿಲ್ಲ. ಅವ್ನು ಇರೋದೇ ಆ ಥರ. ನಾಡ್ಕಾಡೋದಾದ್ರೆ ಒಂದು ವೀಕಲ್ಲಿ ಗೊತ್ತಾಗ್ಬಿಡೋದು. ಅವನು ಸ್ವಲ್ಪ ರಫ್ ಇಲ್ಲ, ತುಂಬ ಸ್ಮೂತಾಗಿ ತುಂಬ ಥಿಂಕ್ ಮಾಡಿ ಮಾತಾಡ್ತಾನೆ. ಬಟ್ ಮಿಕ್ದವರೆಲ್ಲ ತಾತ್ಕಾಲಿಕವಾಗಿ ಜಗಳಾಡೋದು, ಆಮೇಲೆ ಸಾರಿ ಕೇಳೋದು, ಈ ಥರ ಮಾಡ್ತಿದ್ದಾರೆ. ನಿಮ್ಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ ಅದರಲ್ಲಿ? ಸರ್ ನನಗೆ ಸದ್ಯಕ್ಕೆ ಪಾಪ ಸಂಗೀತ ಅಳೋದು ನೋಡಿಬಿಟ್ರೆ ಸಂಗೀತ ಅಳೋದು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಆಮೇಲೆ ತನಿಷಾ 800 ಪಾಯಿಂಟ್ಸ್ಗೋಸ್ಕರ ಇವ್ರನ್ನ ಕೊಂಡ್ಕೊಂಡ್ರು ಸಿರಿ ಮ್ಯಾಮ್ನ. ಬಟ್ ಸಂಗೀತ ಎಫರ್ಟಿಂದ 10,000 ಪಾಯಿಂಟ್ಸ್ ಬಂತು ಅವಳಿಗೆ. ಅವ್ರು ಅವಾಗ ಗೇಲಿ ಮಾಡಿದ್ರು ತನಿಷಾ, ನಿನಗೆ ನಾನು ಮೋಸ ಮಾಡಿ ಈ ಥರ ಯಾಮಾರಿಸ್ಬಿಟ್ಟೆ ಅಂತ. ಬಟ್ ತನಿಷಾ ಇದು ಗೇಮಲ್ಲಿ 10,000 ಪಾಯಿಂಟ್ಸು ಯಾರು ಸಂಗೀತ ವಿನ್ ಆದರು. ಆಗ ತನಿಷಾ ಹೋಗಿ ಒಬ್ಬರೇ ಕುತ್ಕೊಂಡು ಅಳ್ತಾ ಇದ್ರು. ಈಗ ಅವ್ರವರೇ ಕಾಂಪ್ಲಿಮೆಂಟರಿ ಮಾಡ್ಕೊಂಡ್ಬಿಟ್ಟು ಅವ್ರವರೇ ಅಳ್ತಿದ್ದಾರೆ ಸರ್. ನಿನ್ನೆ ಎಪಿಸೋಡ್ ನೋಡಿದ್ರೆ? ನಿನ್ನೆ ಅದೇ ಶ್ರುತಿ ಮೇಡಮ್ ಬಂದಿದ್ರು, ಅಷ್ಟು ನೀಟಾಗಿ ನೋಡಿಲ್ಲ ಸರ್. ಬಟ್ ಅದು ಜಿಯೋ ಸಿನಿಮಾದಲ್ಲಿ ನೋಡ್ತೀವಿ ನಾವು ಬೇಕಾದಾಗ. ನಿನ್ನೆ ಡುಬಾಕ್ ಅಂತೇಳಿ ಹೇಳ್ಬಿಟ್ರ ಮೇಡಮ್, ಅದು ನೋಡಿದ್ರ ಆ ಕ್ಲಿಪ್ ಅಂತ? ವಿನಯ್ ಅವರು ಜಜ್ಮೆಂಟ್ ಕುಂತಾಗ, ಶ್ರುತಿ ಮೇಡಮ್ ಅವರು ಜಜ್ಮೆಂಟ್ ಕುಂತಾಗ ಡುಬಾಕ್ ಅಂತೇಳಿ ವಿನಯ್ ಅವರು ಅಂದ್ರು ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಸಂಗೀತ ಅವರು. ಅದು ನಾನು ನೋಡಿಲ್ಲ ಸರ್. ನಾನು ಆ್ಯಕ್ಚುಲಿ ಜಿಯೋ ಸಿನಿಮಾದಲ್ಲಿ ನೋಡ್ಕೋತೀನಿ ಫ್ರೀ ಆಗಿದ್ದಾಗ. ಇತ್ತೀಚೆಗೆ
ಕ್ಯಾಮ್ರಾ ಮುಂದೆ ಸಂಗೀತ ಅವರು ಅಳೋದೇ ಜಾಸ್ತಿ ಆಗ್ತಾ ಇದೆ ಅಂತ ಮಾತು. ಸರ್ ಸಂಗೀತ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕಾರ್ತಿಕ್ ಫುಲ್ ಇಗ್ನೋರ್ ಮಾಡ್ಬಿಟ್ಟಿದ್ದಾನೆ. Yes. ಆಮೇಲೆ ತನಿಷಾ ಅವಳು ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲರ ಜೊತೆ. ಸಂಗೀತನ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಇನ್ ಕೇಸ್ ನಾವು ಆ ಪೊಸಿಷನ್ ಅಲ್ಲಿ ಇದ್ದಾಗ ನಾವು ಹಾಗೆ ಅವಾಗ ಅಳ್ತಿದ್ವಿ ಅನ್ಸುತ್ತೆ. ಅವ್ಳು ರಿಯಲ್ ಸಿಚುವೇಶನ್ ಆಗಿದೆ ಸರ್. ಡ್ರೋನ್ ಪ್ರತಾಪ್ ಸಂಗೀತ ಇಬ್ರು ಹೊರಗಡೆ ಹೋಗಿ ಬಂದ್ರು. ಡ್ರೋನ್ ಪ್ರತಾಪ್ ಕಣ್ಣೀರು ಕಮ್ಮಿ ಆಯ್ತು, ಸಂಗೀತ ಅವ್ರದ್ದು ಕಣ್ಣೀರು ಜಾಸ್ತಿ ಆಯ್ತು. ಸಂಗೀತ ಬಂದಾಗ ಸಿಂಪತಿ ತೋರಿಸಿದ್ರು, ಆಮೇಲೆ ಪಾಪ ಅವಳ ಮೇಲಿರೋ ದ್ವೇಷ ಎಲ್ಲ ಒಂದೇ ಸರಿ ತೀರಿಸ್ಕೊಂತಿದ್ದಾರೆ. ಬಟ್ ಅವಳು ವಿನಯ್ ಮತ್ತೆ ಮೈಕಲ್ ತುಂಬಾ ಸ್ಟ್ರಾಂಗ್ ರಫ್ ಕಂಟೆಸ್ಟೆಂಟ್ಸ್ ಬಾಯ್ಸ್ ಅಲ್ಲಿ. ಅವರಿಬ್ರು ಸಂಗೀತಗೆ ಫಿಯರ್ ಮಾಡ್ಕೊಂಡು ಎದುರ್ಕೊತಿದ್ದಾರೆ ಸಂಗೀತ ಒಬ್ಬಳೆ ನಿಂತ್ಕೊಂಡು ಫೇಸ್ ಮಾಡ್ತಿದ್ದಾಳೆ. ಅವಳಿಗೆ ಯಾವುದು ಹುಡುಗಿ ನಾನು ಅನ್ನೋದೇ ಇಲ್ಲ. ಹುಡುಗಿ ಇಬ್ರು ಬಲಿಷ್ಠವಾದ ಹುಡುಗನ್ನ ಎದುರಾಕೊಂಡಿದ್ದಾಳಲ್ಲ, ಅದು ಖುಷಿ ಆಗತ್ತೆ ಸರ್. ಅಲ್ಲಿ ಸಂತೋಷ್ ಅವ್ರನ್ನು ಇದ್ದಾರೆ, ತುಕಾಲಿ ಸಂತೋಷ್ ಸಂತೋಷ ಸೈಲೆಂಟ್ ಆಗಿದ್ದಾರೆ. ನೀನ್ ಸವಾಸ ಬೇಡಪ್ಪ, ನಾವೇನು ಈಗ ಅವರು ಹುಡುಗಿರ್ ಬಗ್ಗೆ ಮಾತಾಡಿದ್ರೆ ಕೀಳಾಗಿ ಹೋಗ್ಬಿಡ್ತೀವಿ ಅಂತ ಅವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತೀರ? ವಿನಯ್ ಸಂಗೀತನ? ಸಂಗೀತ ಎಲ್ಲಾರನ್ನು ಟ್ರಿಗರ್ ಮಾಡ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ಫ್ರಸ್ಟ್ರೇಷನ್ ಇಂದ ಎಲ್ಲರ ಮೇಲೂ ಆಗ್ಬಿಡ್ತಾರೆ ಸಿಟ್ಟು. ಅದು ಇವ್ರಿಗೆ ತಡ್ಕೊಳಕ್ ಆಗಲ್ಲ. ಆಮೇಲೆ ವಿನಯ್ ಮತ್ತೆ ಮೈಕಲ್ ಸಂಗೀತನೇ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಗೇಮ್ ಆಡ್ಬೋದು, ಬಿಗ್ ಬಾಸ್ ಅಲ್ಲಿ ಆರಾಮಾಗಿರ್ಬೋದು. ಅವಳು ಸುಮ್ಮನೆ ಶೂಟ್ ಮಾಡೋದು, ಪಾಪ ಹುಡುಗಿ ಎಲ್ಲೋ ಕೂತಿರುತ್ತೆ, ಅವಳು ಅಳೋದು, ಇವೆಲ್ಲ ಅವಳನ್ನ ಒಂಥರ ಚುಚ್ಚಿದಂಗೆ ಆಗ್ತಾ ಇದೆ. ಒಂದ್ ಹೆಣ್ಣನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಅನ್ಸುತ್ತಾ? ವಿನಯ್ ಜಗಳ ಆಡ್ತಿ ಸುಮ್ಮನಾಗ್ಬಿಡ್ಬೇಕು ಹುಡುಗಿರ್ ವಿಚಾರದಲ್ಲಿ. ಹಿಂಗ್ ಗನ್ ಬುಲೆಟ್ ಹಾಕೋದು, ಅವಳು ಶೂಟ್ ಮಾಡ್ತಾ ಅನ್ನೋದು, ಅವಳನ್ನ ನೆಗೆಟಿವಿಟಿ ಕ್ರಿಯೇಟ್ ಮಾಡಿ ಕಾರ್ತಿಕ್ ಕೈಯಿಂದ ಮಡಕೆ ಹೊಡ್ಸೋದು. ಬಟ್ ಕಾರ್ತಿಕ್ ಸಂಗೀತ ನೋಡಿದಾಗ ಪಾಯಿಂಟ್ಸ್ ಕೊಟ್ಟು ಯಾರು ತಗೊಳ್ಳಿಲ್ಲ ಅನ್ಸುತ್ತೆ. ಅವನು ಕೊನೆಗೆ ಎಲ್ಲರೂ 4 ರೂಪಾಯಿಗೆ ಗತಿಲ್ದಂಗೆ ಮಾಡಾಕ್ಬಿಟ್ರು. 4,000ಕ್ಕೂ ಅವನು ವರ್ತಿದ್ದವನಿಗೆ 4 ರೂಪಾಯಿಗೆ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರವ್ರವರೇ ಕ್ರಿಯೇಟ್ ಮಾಡ್ಕೊಂಡು ಅವ್ರವರೇ ಅಳಕ್ ಬೀಳ್ತಿದ್ದಾರೆ. ಫೈನಲ್ ಗೆಲ್ಲೋದು ಯಾರಂತೀರ ನಿಮ್ಮ ಪ್ರಕಾರ? ಸರ್ ಗೆಲ್ಲೋದು ಅಂದರೆ ವಿನಯ್ಗೂ ಚಾನ್ಸ್ ಇದೆ, ಮತ್ತು ಕಾರ್ತಿಕ್ಗೂ ಚಾನ್ಸ್ ಇದೆ, ಆಮೇಲೆ ಪ್ರತಾಪ್ಗೂ ಚಾನ್ಸ್ ಇದೆ. ಗರ್ಲ್ಸಲ್ಲಿ ಬಂದರೆ ತನಿಷಾ ಮತ್ತು ಸಂಗೀತಕ್ಕೆ ಫೈಟ್ ಇದೆ. ಈಗಾಗಲೇ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ. ವೇರಿ ಆಗ್ತಿದೆ ಸರ್ ಇದು ಡ್ರಾಫ್. ವಿನ್ನರ್ ಯಾರು ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ನಮಗೇನೆ. ಯಾಕೆಂದರೆ ನಮ್ಗೆ ಈ ವರ್ಷ ಈ ವೀಕ್ ಸಂಗೀತ ಇಷ್ಟ, ನೆಕ್ಸ್ಟ್ ವೀಕ್ ಕಾರ್ತಿಕ್ ಇಷ್ಟ ಆಗ್ತಾನೆ, ಆ ಥರ ಆಗ್ತಿದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಸರ್, ಸುದೀಪ್ ಸರ್ ಸೂಪರ್ ಆಗಿ ಹೇಳ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಅವರೆಲ್ಲದನ್ನೂ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಈ ಸಲ ಶ್ರುತಿ ಮೇಡಮ್ ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಆಮೇಲೆ ಮೂಡ್ ಅಪ್ಸೆಟ್ ಆಗಬಾರ್ದು, ಕಾಮಿಡಿನೂ ಮಾಡಿ ಚೇರ್ ಅಪ್ ಮಾಡಿ ಹೋಗ್ತಾರೆ. ಶ್ರುತಿ ಮೇಡಮ್ ಅವ್ರು ಬಂದಿದ್ದಾರೆ. ಶ್ರುತಿ ಮೇಡಮ್ಗೆ ಅಷ್ಟು ಸುದೀಪ್ ಸರ್ ಥರ ಟಾಂಗ್ ಕೊಡಕ್ಕೆ ಬರಲ್ಲ. ಅವರು ಒಂದು ಸಾಫ್ಟ್ ಕಾರ್ನರಲ್ಲಿ ಏನೋ ಬುದ್ಧಿ ಹೇಳ್ಬಿಟ್ಟು ಹೋದ್ರು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಶಿಲ್ಪಾ ಸರ್. ಥ್ಯಾಂಕ್ ಯು ಮೇಡಮ್. ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಂಗೆ ಕಾರ್ತಿಕ್ ಇಷ್ಟ ಸರ್. ಏನಕ್ಕೆ ರೀ? ಕಾರ್ತಿಕ್ ಅಂದ್ರೆ ಕಾರ್ತಿಕ ವಿನಾಯಕ ಥ್ಯಾಂಕ್ ಯು. ಬೆಸ್ಟ್ ರಿಯಾಕ್ಟ್ ಮಾಡ್ತಾರೆ, ಮಸ್ತ್. ಹಾಂ, ಸುದೀಪ್ ಅಂದ್ರೆ ಭಾಳ ಇಷ್ಟ ನನಗೆ. ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತೆ ಅವ್ರದ್ದು? ಸೂಪರ್ ಆಗಿರುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಅವ್ರ ಟೀಮ್ ಫುಲ್ ಇಷ್ಟ ಆಗುತ್ತೆ. ಕಾರ್ತಿಕ್ ಟೀಮೇ ಯಾರ್ಯಾರು ಇದ್ದಾರೆ ಕಾರ್ತಿಕ್ ಟೀಮಲ್ಲಿ? ಕಾರ್ತಿಕ್, ಅನಿಶಾ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ. ಹಂಗೆ ನಡೀಲಿ ಅನ್ನೋದು ನಮ್ಮ ಆಸೆ. ಸಂಗೀತ ಅವರು? ಸಂಗೀತ ಒಂಥರ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ಒಂದ್ಸತಿ ವಿನಾಯಕ್ ಜೊತೆ ಇರ್ತಾರೆ, ಇನ್ನೊಂದ್ಸತಿ ಕಾರ್ತಿಕ್ ಅವ್ರ ಜೊತೆ. ಅದಕ್ಕೆ ಸ್ವಲ್ಪ ಇದೆ ಸಂಗೀತದ ಮೇಲೆ, ಇನ್ನು ಫುಲ್ ಇಲ್ಲ. ಇತ್ತು ಮುಂಚೆ, ಈಗಿಲ್ಲ. ಕಾರ್ತಿಕ್ ಸಂಗೀತ ಗುಡ್ ಫ್ರೆಂಡ್ ಆಗಿದ್ರು, ಗುಡ್ ಲವರ್ನು ಅಂತಿದ್ರು. ಹೌದು, ಈಗ ಚೇಂಜ್ ಆಗಿದೆ ಸಂಗೀತ. ಯಾರು ತಪ್ಪು ಮಾಡ್ಕೊಂಡ್ರಂತ ಇಬ್ಬರಲ್ಲಿ? ಸಂಗೀತ ಅವ್ರು ಏನಕ್ಕೆ ಅಂದರೆ ಒಂಥರ ಕ್ಯಾರೆಕ್ಟರೇ ಚೇಂಜ್ ಆಗ್ತಿದೆ. ಒಂಥರ ಇವ್ರ ಜೊತೆ ಫ್ರೆಂಡ್ಶಿಪ್ ಇತ್ತು, ಈಗ ಮತ್ತೆ ಇವ್ರ ಜೊತೆ ಆಗ್ತಿದೆ. ಬಕೆಟ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದ್ರ ಬಗ್ಗೆ ಏನಂತೀರಾ ಕಾರ್ತಿಕ್ ಅವರಿಗೆ? ಇತ್ತೀಚೆಗೆ ಜಾಸ್ತಿ ಅಳೋದೇ ಜಾಸ್ತಿ ಆಗ್ತಾ ಇದೆ ಸಂಗೀತ ಅವರು. ಆ ಥರ ಸರಿನಾ ಅಂತ ಬಿಗ್ ಬಾಸ್ ಶೋ ಅಲ್ಲಿ? ಇಲ್ಲ, ಫುಲ್ ಅಳ್ತಾನೆ ಇದ್ದಾರೆ. ಅದೇ ಅವ್ರು ಮಾಡೋದು ಫುಲ್ ಜಗಳ ಆಡಿದ್ರೆ ಯಾರು ಇಷ್ಟಪಡಲ್ಲ. ಸ್ವಲ್ಪ ಫುಲ್ ಕ್ಯಾರೆಕ್ಟರೇ ಚೇಂಜ್ ಆಗ್ತಿದ್ದಾರೆ. ವಿನಯ್ ಅಗ್ರೆಸಿವ್ ತುಂಬ. ಅದು ಇರ್ಬೇಕಂತೀರಾ ಇರಬಾರ್ದು ಅಂತೀರಾ? ಒಂದೊಂದು ಕಡೆ ಇರಬೇಕು, ಒಂದೊಂದು ಕಡೆ ಇರಬಾರ್ದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಒಂದೊಂಥರ ಸೈಲೆಂಟ್ ಕ್ಯಾರೆಕ್ಟರು. ಅವರು ವಿನ್ ಆಗ್ತಾರ? ಆಗ್ಬೋದು. ಜನ ಆ ಥರ ಸೈಲೆಂಟ್ ಇಲ್ದಾನೆ ಇಷ್ಟಪಡೋದು ಜಾಸ್ತಿ. ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದಾರಲ್ಲ ಮೂವರುಗಳು. ಹಾಂ, ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸಕ್ಕತ್ತಾಗಿ ನಡೆಸ್ತಾರೆ. ಅವ್ರ ಮಾತಂತೂ ಒಂದೊಂದು ಸಕ್ಕತ್ತಾಗಿರುತ್ತೆ. ಅವ್ರು ಬಂದ್ರೇನೆ ಒಂಥರ ವೀಕೆಂಡಿಗೆ ಖುಷಿ. ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಧನ್ಯಶ್ರೀ. ಸೂಪರ್. ಬಿಗ್ ಬಾಸ್ ಶೋ ನೋಡ್ತೀರಿ? ಎಸ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಏನಕ್ಕೆ ರೀ? ಯಾಕಂದರೆ ಒಂಥರ ಇಷ್ಟ. ಅವರು ಸುಮ್ಮನೆ ಜಗಳಾಡೋದಿಲ್ಲ. ಸೊ ಏನಿರುತ್ತೆ, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಅದೊಂದು ಅಂದರೆ ಹಾನೆಸ್ಟಿ ತುಂಬ ಲೈಕ್ ಆಗುತ್ತೆ. ಸಂಗೀತ, ವಿನಯ್, ಕಾರ್ತಿಕ್ ಇವರೆಲ್ಲ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು
ಗೇಮ್ ಆಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಸೈಲೆಂಟ್ ಆಗಿರ್ತಾರಲ್ರಿ, ಏನಂತೀರ? ಏನು ಗೊತ್ತಾ, ಇವರು ಸಂಗೀತ ವಿನಯ್ ನನಗೆ ಹೆಂಗೆ ಅನ್ಸುತ್ತಂದ್ರೆ ಯಾವುದೋ ಒಂದು ಟಾಸ್ಕ್ ಕೊಟ್ಟಾಗ ಹಾಳಾಗೋದೇ ಅವ್ರು 3 ಜನರಿಂದ ಅಂತ ಅನ್ಸುತ್ತೆ. ಮತ್ತು ಅನ್ನೆಸೆಸರಿ ಸುಮ್ಮನೆ ಮಾತಾಡ್ತಾರೆ. ಬಟ್ ಸಂಗೀತ ಸ್ವಲ್ಪ ಇಷ್ಟ, ಬಟ್ ವಿನಯ್ ಕಾರ್ತಿಕ್ ಇಷ್ಟ ಆಗಲ್ಲ. ಯಾವಾಗಲೂ ಅಳ್ತಾ ಇರ್ತಾರೆ ಅಂತ, ಅಳೋದ್ರಿಂದನೇ ಕರಗಿಬಿಟ್ರ ಅಂತ? ಹಾಗೇನಿಲ್ಲ, ಯಾಕಂದ್ರೆ ಅದೊಂದು ಸ್ಟ್ರಾಟಜಿನೂ ಇರ್ಬೋದಲ್ವಾ. ನೆಸೆಸರಿ ಪ್ರತಿಯೊಂದು ಸಲ ಜಗಳಾಡ್ಬಿಟ್ಟೆ ಹೇಳ್ಬೇಕಂತ ಇಲ್ಲ. ಡ್ರೋನ್ ಪ್ರತಾಪ್ ಅವರು ಸಂಘ ಕಟ್ಟಿ ಸಂಗೀತ ಅವರು ಅಳಕ್ ಶುರು ಮಾಡಿದ್ದಾರೆ. ಸಂಗೀತದಿಂದಾನೇ ಡ್ರೋನ್ ಪ್ರತಾಪ್ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತ ಇಬ್ರು ಹೊರಗಡೆ ಹೋಗಿ ಬಂದ್ರಿ, ಏನಾದ್ರೂ ಇಂಟು ಗೊತ್ತಾಯ್ತಾ ಅಂತ. ಕಣ್ಣೀರು ಹಾಕಿದ್ರೆ ಕರ್ನಾಟಕ ಜನ ಮರಳಾಗ್ತಾರಂತ. ಆ ರೀತಿ ಇಲ್ಲ, ಒಂದಿನ ಆಗ್ಬೋದು, 2 ದಿನ, ದಟ್ ಇಸ್ 100 days ಶೋ. ಸೊ ಆ ರೀತಿ ಹಾಕೋಕ್ಕೆಲ್ಲ ಆಗಲ್ಲ. ಟೋಟಲಿ ಡ್ರೋನ್ ಪ್ರತಾಪ್ ಇಷ್ಟ ಸರ್, ಅಷ್ಟೇ. ವಿನಯ್ ಸಂಗೀತ ಅವ್ರದ್ದು ಜಗಳ ನಿಲ್ಲುತ್ತಾ ನಿಲ್ಲಲ್ಲ? ನನ್ನ ಪ್ರಕಾರ ನಿಲ್ಬಾರ್ದು, ಯಾಕಂದ್ರೆ ಇಲ್ಲ TRP ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಚೆನ್ನಾಗಿದೆ, ಜಗಳನೂ ಇರಬೇಕು, ಎಲ್ಲ ಇರಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ? ಇಷ್ಟ ಒಂದೊಂದ್ಸಲ ಅವ್ರು ಆ್ಯಕ್ಚುಲಿ ಚೆನ್ನಾಗಿ ನಡೆಸ್ತಾರೆ. ನಿಮ್ಗೆ ಯಾರು ಇಷ್ಟ? ನಾನು ಸದ್ಯಕ್ಕೆ ಬಿಗ್ ಬಾಸ್ ನೋಡ್ತಾ ಇಲ್ಲ. ಓಕೆ. ಸೊ ನನ್ನ ಆಸೆ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕು, ನನ್ನ ಬಗ್ಗೆ ಬೇರೆಯವ್ರು ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು. ನೀವು ಬಿಗ್ ಬಾಸ್ ಹೋಗ್ಬೇಕಂತ ಆಸೆ. ನಿಮ್ಮ ಹಿನ್ನೆಲೆ ಹೇಳಿ, ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಂತ? ಓಪನ್ ಆಗಿ ಹೇಳಬೇಕು ಅಂದರೆ ಫೇಮಸ್ ಆಗಬೇಕು, ದುಡ್ಡು ಮಾಡಬೇಕು, ಒಳ್ಳೆ ಕರಿಯರ್. ನಾನು ಆ್ಯಕ್ಚುಲಿ ಆರ್ಟಿಸ್ಟು. ಸೊ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ. ಯಾವ ಫಿಲಿಮ್ಗಳು ಮಾಡಿದಾರೆ, ಸೀರಿಯಲ್ ಮಾಡಿದಾರೆ, ಏನು ಮಾಡಿದ್ರು? ಸುಮ್ಮನೆ ಹೈಡ್ ಮಾಡ್ತಾರೆ. ನಾನು ಸಮಾಜಕ್ಕೆ ಏನೋ ಒಂದು ಮಾಡ್ಬೇಕು, ಅದೆಲ್ಲ ಏನೂ ಇಲ್ಲ ಸೀನು. ಎಲ್ಲರೂ ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾನು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ನಾನು ಒಂದು ಸೊಸೈಟಿಯಲ್ಲಿ ಚೆನ್ನಾಗಿ ಹೆಸರು ಮಾಡಿ ಏನೋ ಒಂದು ಮಾಡ್ಬೇಕು ಅನ್ನೋದು ಇರುತ್ತೆ. ನಿಮ್ಮನ್ನ ಬಿಗ್ ಬಾಸ್ ಯಾಕೆ ಕಳಿಸ್ಬೇಕಂತ? ಬಿಗ್ ಬಾಸ್ಗೆ ಯಾಕೆ ಕಳಿಸ್ಬೇಕು ಅಂದರೆ, ಆ ಬಿಗ್ ಬಾಸ್ ನಾನು ಕಳಿಸಿದ್ರೆ ನಾನು ಅಲ್ಲಿ ಪ್ರೂವ್ ಮಾಡ್ತೀನಿ. ಸುಮ್ಮನೆ ಇವಾಗ ನಾನು ಏನೋ ಒಂದು ಹೇಳ್ತೀನಿ, ಅದು ಸರಿ ಬರಲ್ಲ. ನೋಡೋಣ ಅದೇನಾಗುತ್ತೆ. ನಿಮ್ಮ ಹಿನ್ನೆಲೆ ಏನು, ಆರ್ಟಿಸ್ಟಾ ಅಂದರೆ ಸೀರಿಯಲ್ ಫಿಲಿಮ್? ಆರ್ಟಿಸ್ಟ್ ನಾನು. ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಕಾಮಿಡಿ ಸ್ಕಿಟ್ಗಳೆಲ್ಲ ಮಾಡ್ತಾ ಇರ್ತೀನಿ. ಸೊ ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ದೀನಿ. ಪ್ರಯತ್ನ ನಡೀತಾ ಇದೆ, ಜೀವ ಇರೋ ತನಕ ಪ್ರಯತ್ನ ನಡೀತಾ ಇರುತ್ತೆ. ಹೇಳೋಕ್ಕಾಗಲ್ಲ, ನಾನು ಫ್ಯೂಚರಲ್ಲಿ ಬಿಗ್ ಬಾಸ್ಗೆ ಹೋದ್ರೂ ಹೋಗ್ತೀನಿ. ಅಂದರೆ ಲಾಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿದೆ, ಒಂದು ರೌಂಡ್ ಇಂಟರ್ವ್ಯೂ ಹೋಗಿ ಬಂದಿದ್ದೀನಿ. ಸೊ ನೋಡೋಣ, ಹಣೆ ಬರ ಇದ್ದರೆ ಹೋಗ್ತೀನಿ, ಹಣೆ ಬರದಲ್ಲಿ ಇಲ್ಲ ಅಂದರೆ ನೋ ಇಶ್ಯೂ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ. ಆಮೇಲೆ ರಿಷಬ್ ಶೆಟ್ಟಿ ಜೊತೆ ಒಂದು ಮಾಡಿದ್ದೀನಿ. ಇಲ್ಲ, ನೀವು ಇಂಟರ್ವ್ಯೂಗೆ ಹೋಗಿದ್ದೀರಂದ್ರೆ ಅಲ್ಲಿ ಏನಿಂದ ನೀವು ರಿಜೆಕ್ಟ್ ಆದ್ರಿ ಅಂತ, ಏನು ಒಂದು ಕಾರಣ? ರಿಜೆಕ್ಟ್ ನಾನು ಯಾಕೆ ರಿಜೆಕ್ಟ್ ಆದೆ ಅಂತ ಅವರು ನಮ್ಮ ಹತ್ರ ಹೇಳಲ್ಲ. ಫಸ್ಟ್ ರೌಂಡ್ ಸೆಲೆಕ್ಟ್ ಆದೆ, ಸೆಕೆಂಡ್ ಥರ್ಡ್ ರೌಂಡ್ ಇರುತ್ತೆ. ಸೆಕೆಂಡ್ ಥರ್ಡ್ಗೆ ಅವ್ರು ಕರೀಲಿಲ್ಲ ಅಷ್ಟೇ. ಸೊ ಅದೇನು ನನ್ನಲ್ಲಿ ಏನು ನೆಗೆಟಿವ್ ನೋಡಿದ್ರು ನಂಗೆ ಇಲ್ಲ, ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಬಂದಿತ್ತ ಕಾಲ್ ಬಂದಿತ್ತು ಬಿಗ್ ಬಾಸ್ ಕಡೆಯಿಂದನೇ? ಓಕೆ ಓಕೆ. ನಿಮ್ಮ ಹೆಸರು? ಅಶೋಕ್ ಅಂತ. ನಿಮ್ಮ ಹೆಸರು? ಅಂತ ಇರೋದು ಬೆಂಗಳೂರಲ್ಲಿ, ಬೆಳಗಾವಿ ಹುಡುಗ. ನಿಮ್ಮ ಹೆಸರು? ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೆಕ್ಸ್ಟ್ ಸೀಸನ್ ನೀವು ಇರಿ, ನೋಡೋಣ. ಓಕೆ. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ವಿನಯ್. ಏನಕ್ಕೆ ರೀ? ಡೈರೆಕ್ಟಾಗಿ ಮಾತಾಡ್ತಾರೆ ಏನೇ ಇದ್ರು ಅಂತ. ಒಂದು ಹೆಣ್ಣನ್ನು ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರಾ ಅಂತ? ಹಂಗೇನಿಲ್ಲ, ಅವ್ರು ಇದ್ದಿದ್ದು ಅವ್ರು ಹೇಳ್ತಿದ್ದಾರೆ, ಅವ್ರ ಆಪೋಸಿಟ್ ಅವ್ರು ಬೇರೆ ಥರ ನೋಡ್ತಿದ್ದಾರೆ. ಇಲ್ಲ, ಸಂಗೀತ ಅವ್ರ ತಪ್ಪ, ವಿನಯ್ ಅವ್ರ ತಪ್ಪ ಇಲ್ಲಿ ಜಾಸ್ತಿ ಅಗ್ರೆಸಿವ್ ಆಗಿರೋದು? ಸಂಗೀತ ಅವರು. ಒಂದು ಹೆಣ್ಮಕ್ಳು ಯಾವಾಗಲೂ ಕಣ್ಣೀರು ಹಾಕೊಂಡು ಬರೀ ಅವರು ಅಳೋದು ಎಲ್ಲರೂ ಮುಂದೆ ಆದರೂ ಹೇಳ್ಕೋಬೇಕು, ಸಪ್ರೇಟಾಗಿ ಹೋಗಿ ಅಳೋದು ತುಂಬ ಅವರೇನೇ ಅನ್ನೋದು ಹೊಸ ಥರ ಬಿಹೇವ್ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವರು ಸಂಘ ಕಟ್ಟೆ ಹಂಗಾದ್ರ ಅಂತ? ಅವ್ರು ಮೊದಲಿಂದ ಸಂಗೀತ ಅವ್ರು ಮೊದಲಿಂದನೂ ಹಂಗೆ ಇರೋದು. ಇಲ್ಲ, ಮೊದಲು ಜಾಸ್ತಿ ಅಳ್ತಿರ್ಲಿಲ್ಲ, ಅಳ್ತಾ ಇದ್ರು. ಅವರು ವಾಶ್ರೂಮ್ ಸೈಡಲ್ಲಿ ಕುತ್ಕೊಂಡೆ ಅಳ್ತಾ ಇದ್ರು. ಈ ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದನ್ನು ತಪ್ಪೇನೆ, ಆ ಥರ ಹೇಳ್ಬಾರ್ದು. ಒಬ್ಬ ಗುಡ್ ಫ್ರೆಂಡ್ಗೆ ಆ ಥರ ಸ್ಟೇಟ್ಮೆಂಟ್ ಕೊಡೋ ಸರಿನಾ ಅಂತ? ಫ್ರೆಂಡ್ ಅನ್ನೋದಕ್ಕಿಂತ ಅವನ ಥರನೇ ಆಡ್ತಿದ್ದ, ಇವಳು ಬಂದು ಆ ಥರ ಮಾಡೋದು, ಇವರೆಲ್ಲ ಹಂಗೆ ಮಾಡೋದು. ಯಾರು ಗೆಲ್ತಾರಂತೀರ ಫೈನಲ್? ವಿನಯ್ ಇಲ್ಲ ವರ್ತೂರು ಸಂತೋಷ್. ವರ್ತೂರು ಸಂತೋಷ್ ಅವ್ರಿಗೆ ಅವರಿಗೆ ಫ್ಯಾನ್ಸ್ ಫಾಲೋವರ್ಸ್ ತುಂಬ ಇದ್ದಾರೆ ಹಳ್ಳಿ ಕಡೆ. ಡ್ರೋನ್ ಪ್ರತಾಪ್ ಅವ್ರು ಗೆಲ್ತಾರೆ ಅನ್ನೋ ಒಂದು ಟಾಕ್ನೂ ಇದೆ. ನನಗೆ ವರ್ತೂರು ಅಂತ ಅನ್ಸುತ್ತೆ. ತನಿಷಾ ಕುಪ್ಪಣ್ಣ ಅವ್ರ ಬಗ್ಗೆ ಏನಂತೀರ? ಬಿಗ್ ಬಾಸ್ನ ಬೆಂಕಿ ಅಂತೇಳಿ ಸ್ಟೇಟ್ಮೆಂಟ್ ಅವ್ರದ್ದು. ತನಿಷಾ ಕುಪ್ಪಣ್ಣ ಅವ್ರು ಮೊದಲಿಂದನೂ ಒಂದೇ ಥರ ಇರ್ತಾರೆ. ಅವ್ರ ಬಗ್ಗೆ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಚೆನ್ನಾಗೇ ನಡೆಸ್ತಾರೆ. ಸುದೀಪ್ ಫ್ಯಾನ್ ಕೂಡ ನಾನು. ಸುದೀಪ್ ಸರ್ ಫ್ಯಾನ್ ಕೂಡ. ಈ ವಾರ ಅವ್ರು ಬಂದಿಲ್ಲ, ಮಿಸ್ ಮಾಡ್ಕೊಂತಿದ್ದೀವಿ. ಶ್ರುತಿ ಮೇಡಮ್ ಅವ್ರು ಬಂದಿದ್ರು, ಅವ್ರ ಜಜ್ಮೆಂಟ್ ಚೆನ್ನಾಗಿತ್ತು. ಯಾರು ಗೆಲ್ತಾರಂತೇಳಿ ಇಂಟು ಕೊಟ್ಟು ಹೋದ್ರ ಅಂತೀರಾ? ಸಂಗೀತ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರು ಅನ್ಸುತ್ತೆ ಸಂಗೀತ. ಅಳ್ತಾ ಇದ್ರು, ಒಂದು ಸಾಂಗ್ನು ಆಡಿದ್ರು.
ಪ್ರತಿ ವಾರದ ಪಂಚಾಯತಿ ಕಿಚ್ಚ ಸುದೀಪ್ ಸರ್ದು ಹೆಂಗಿರುತ್ತೆ? ಎಲ್ಲರ ಪರವಾಗಿರುತ್ತೋ? ಹಾಂ, ಎಲ್ಲರ ಪರವಾಗಿ ನಿಮ್ಮ ಓಟು? ವಿನಯ್. ಥ್ಯಾಂಕ್ ಯು. ನಿಮ್ಮ ಹೆಸರು? ವಿದ್ಯಾನವೀನ್. ಸೂಪರ್. ನಿಮ್ಮ ಚಾನೆಲ್ಗೂ ಒಳ್ಳೇದಾಗಲಿ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಚಾನೆಲ್ ನನ್ನ ಕಡೆಯಿಂದ. ಥ್ಯಾಂಕ್ ಯು.